ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ತುಂಬ ಜನ ಬೆಳಗಾಗಬೇಕು ಅಂತ ಅಂದ್ಬಿಟ್ಟು ಕೆಮಿಕಲ್ ಕ್ರೀಮ್ ಎಲ್ಲ ಹಚ್ಚುತ್ತಾ ಇರ್ತೀರಾ. ದಯವಿಟ್ಟು ಆ ಕೆಮಿಕಲ್ ಕ್ರೀಮ್ ಎಲ್ಲ ಹಚ್ಚೋದನ್ನು ಬಿಟ್ಟು ಈ ಕ್ರೀಮು ಟ್ರೈ ಮಾಡಿ ನೋಡಿ. 100% ಅಲ್ಲ 200% ರಿಸಲ್ಟ್ ಸಿಗುತ್ತೆ ಇದರಿಂದ. ಆ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಒಂದು ಹಿಡಿಯಷ್ಟು, ಒಂದು ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಯಾವುದೇ ಅಕ್ಕಿ ಆದರೂ ಪರವಾಗಿಲ್ಲ, ನಿಮಗೆ ಈ ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ, ಮಾಮೂಲಿ ನಾವು ಊಟ ಮಾಡ್ತೀವಲ್ಲ ಆ ಅಕ್ಕಿ ಆದ್ರೂ ಪರವಾಗಿಲ್ಲ. ನೋಡಿ, ಒಂದು ಹಿಡಿ ಅಕ್ಕಿಯಷ್ಟು ತಗೊಂಡು ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಬಂದಿದ್ದೀನಿ. ವಾಶ್ ಮಾಡಾದಮೇಲೆ ಇದನ್ನು ನೆನೆಸಿಡಬೇಕು. 1 ಅವರ್ ಆದರೂ ನೆನೆಸಿಡಬೇಕು. ಯಾವ ಥರ ಅಂದರೆ ಚೆನ್ನಾಗಿ ನೆನಿಬೇಕದು. ನಾವು ದೋಸೆ ಹಿಟ್ಟಿಗೆಲ್ಲ ನೆನೆಸ್ತೀವಲ್ಲ ಆ ಹದದಲ್ಲಿ ನೆನಿಬೇಕು. ನೋಡಿ, ಇವಾಗ ಅದೆಲ್ಲ ನೆಂದಿದೆ. ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಗ್ರೈಂಡ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಇವಾಗ ನೋಡಿ, ಅದನ್ನು ಸೋಸ್ಕೋಬೇಕು, ಫಿಲ್ಟ್ರ್ ಮಾಡ್ಕೋಬೇಕು. ಅದ್ರದ್ದು ಬರೀ ಹಾಲು ಮಾತ್ರ ಬೇಕು. ನಮ್ಮ ಅಕ್ಕಿ ರುಬ್ಕೊಂಡಿರ್ತೀವಲ್ಲ ಆ ರುಬ್ಬಿದ್ದನ್ನ ಹಾಲು ಮಾತ್ರ ಬೇಕು ಅದ್ರದ್ದು. ನೀವು ಒಂದು ವೈಟ್ ಬಟ್ಟೆನಲ್ಲಾದ್ರೂ ನೀವು ಅದನ್ನು ಸೋಸ್ಕೋಬೋದು. ಇಲ್ಲ ಒಂದು ಕಾಫಿ ಸೋಸೋ ಜರಡಿ ಇರುತ್ತೆ ನೋಡಿ, ಆ ಜರಡಿಲಾದ್ರೂ ಈ ಥರ ನೀವು ಸೋಸ್ಕೋಬೋದು. ಅದು ಈ ಥರ ಸೋಸ್ಕೊಂಡೇ ನಾವು ಕ್ರೀಮ್ ಮಾಡೋದಕ್ಕೆ ಸಾಧ್ಯ. ನೋಡಿ, ನಾನು ಸೋಸ್ತಿದ್ದೀನಿ. ನೋಡಿ, ಈ ಥರ ಸೋಸ್ಕೊಳ್ಳಿ. ಬಟ್ಟೆ ಇತ್ತು ಅಂದರೆ ನೀವು ಬಟ್ಟೆನಲ್ಲೇ ಇಂಟ್ಕೋಬೋದು. ನನಗೆ ಅದು ಬಟ್ಟೆ ಸಿಗಲಿಲ್ಲ ಅರ್ಜೆಂಟಿಗೆ, ಹಂಗಾಗಿ ನಾನು ಜಲ್ಡಿನಲ್ಲೇ ಸೋಸ್ತಾ ಇದ್ದೀನಿ. ಈಗ ಅದನ್ನು ಒಂದು ಕಡೆ ಸೈಡಿಗೆ ಎತ್ತಿಡೋಣ. ನೆಕ್ಸ್ಟ್ ಒಂದು ಆಲೂಗೆಡ್ಡೆ ತೊಗೊಳ್ಳಿ. ಒಂದು ಆಲೂಗೆಡ್ಡೆ ತೊಗೊಂಡು ಅದ್ರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಅದು ಚೆನ್ನಾಗಿ ಆಲೂಗೆಡ್ಡೆ ಎಲ್ಲ ತೊಳೆದು ಅದರಲ್ಲಿರೋ ಮಣ್ಣಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ತೊಳೆದು ಅದ್ರ ಸಿಪ್ಪೆ ಎಲ್ಲನೂ ತೆಗೆದು ಬಿಡಬೇಕು. ತೆಗೆದು ಇದನ್ನು ತುರ್ಕೊಳ್ಳೋಣ. ಈ ಆಲೂಗೆಡ್ಡೆನ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಪ್ಪು ಕಲೆಗಳು ಮತ್ತು ಡಾರ್ಕ್ ಸರ್ಕಲ್ಲು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಆಲೂಗೆಡ್ಡೆ ಎಲ್ಲನೂ ತುರಿದಿದ್ದಾಯಿತು. ಇವಾಗ ಅದನ್ನು ರಸನ ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಹಿಂಡ್ಕೋಬೇಕು. ನೀವು ಈ ಥರ ತುರಿದೇನೆ ಹಿಂಡ್ಕೋಬೇಕು. ತುರಿದ್ಬಿಟ್ಟು ಕೈನಲ್ಲೇ ಹಿಂಡಬೇಕು. ನೋಡಿ, ನಾನು ಹಿಂಡ್ತಾ ಇದ್ದೀನಲ್ಲ, ಈ ಥರ ಕೈನಲ್ಲೇ ಹಿಂಡ್ಕೋಬೇಕು. ಚೆನ್ನಾಗಿ ಹಿಂಡ್ಕೊಳ್ಳಿ. ಯಾಕೆಂದರೆ ಇದ್ರದ್ದು ಬರೀ ರಸ ಮಾತ್ರ ಬೇಕು ನಮಗೆ. ಅದು ಆಲೂಗೆಡ್ಡೆ ತುರಿದಿರೋದೆಲ್ಲ ಏನು ಬೇಡ. ಹಾಗಾಗಿ ರಸ ಮಾತ್ರ ಹಿಂಡ್ಕೊಳ್ಳೋಣ ಆಲೂಗೆಡ್ಡೆದು. ನೋಡಿ, ಎಲ್ಲ ನಾನು ಅದೆಲ್ಲನೂ ಹಿಂಡಿದ್ದಾಯಿತು. ಇವಾಗ ಇದನ್ನು ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡು ನೆಕ್ಸ್ಟು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಕರ್ಚಿಪ್ ಆದರೂ ಸರಿ, ಇಲ್ಲ ಒಂದು ವೈಟದೊಂದು ಕಾಟನ್ ಬಟ್ಟೆ ಆದ್ರೂ ಸರಿ. ನೋಡಿ, ನಾನು ಕರ್ಚಿಪ್ ತೊಗೊಂಡಿದ್ದೀನಿ. ಅದರಲ್ಲಿ ಮೊಸರು ಹಾಕ್ಬಿಟ್ಟು ಹಿಂಡ್ಕೋಬೇಕು. ಆ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು. ನಮಗೆ ಆ ನೀರಿನ ಅಂಶ ಎಲ್ಲನೂ ತೆಗೆದುಬಿಟ್ಟು ನಮಗೆ ಗಟ್ಟಿಗಿರೋಂಥ ಮೊಸರು ಮಾತ್ರ ಬೇಕು. ನೋಡಿ, ನಾನಲ್ಲಿ ಆ ನೀರಿನ ಅಂಶ ಎಲ್ಲ ಹಿಂಡಿದ್ದೀನಿ. ಚೆನ್ನಾಗಿ ಹಿಂಡಬೇಕು. ನಿಮಗೆ ಬಟ್ಟೆನಲ್ಲಿ ಹಿಂಡೋಕ್ಕಾಗಿಲ್ಲ ಅಂದರೆ ನೀವು ಕಾಫಿ ಜಲ್ಡೆ ಇದೆಯಲ್ಲ, ಆ ಜಲ್ಡೆನಲ್ಲೂ ಸಹ ಸೋಸ್ಕೋಬೋದು. ಅದನ್ನೆಲ್ಲ ಒಂದು ಕಡೆ ಸೈಡಿಗೆ ಎತ್ತಿಡೋಣ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡಿ, ಬಾಣಲೆ ಇಟ್ಟು ನಾವು ಅಕ್ಕಿನ ರುಬ್ಬಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಬಾಣಲಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗೆ ತಿರ್ಸ್ಬೇಕು. ಕೈ ಬಿಡಬಾರ್ದು. ಕೈ ಬಿಟ್ಟು ಅಂದರೆ ಗಂಟಾಗ್ಬಿಡುತ್ತೆ. ಗಂಟಾಗದೇ ಇರೋ ಥರನೇ ಚೆನ್ನಾಗೆ ತಿರ್ಸ್ಬೇಕು ಇದನ್ನು. ಅಂದರೆ ಅದು ತಿರ್ಸ್ತಾ ಕೈ ನೋವು ಬರುತ್ತೆ. ನೀವು ಕೈ ನೋವು ಬಂತು ಅಂತ ಬಿಟ್ಟು ಅಂದರೆ ಕ್ರೀಮ್ ಹಾಳಾಗುತ್ತೆ. ನಮಗೆ ಒಳ್ಳೆ ಕ್ರೀಮ್ ರೆಡಿ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಕೈ ಬಿಡದೇ ಚೆನ್ನಾಗಿ ಇದನ್ನು ತಿರ್ಸ್ತಾನೇ ಇರಬೇಕು. ನೋಡಿ, ನಾನು ತಿರ್ಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ತಿರ್ಸ್ತಾನೆ ಇರಬೇಕು. ಮತ್ತು ಅದು ಆ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದು ನಮಗೆ ಈ ಕ್ರೀಮ್ ಥರ ಬರಬೇಕು. ಈಗ ನಾವು ಅಂಗಡಿನಲ್ಲೆಲ್ಲ ಕ್ರೀಮ್ ತರ್ತೀವಿ ನೋಡಿ, ಸೇಮ್ ಅದೇ ಥರ ಕ್ರೀಮೇ ರೆಡಿ ಆಗುತ್ತೆ ಇದು. ನೋಡಿ, ನಾನು ಅಲ್ಲಿ ತಿರ್ಸ್ತಾ ಇದ್ದೀನಿ. ನೋಡಿ, ಈ ಥರ ಕೈ ಬಿಡದೇ ತಿರ್ಸ್ತಾನೇ ಇರಬೇಕು. ಕೈ ನೋವು ಬರುತ್ತೆ. ಅದು ತಿರ್ಸ್ಬೇಕಾದ್ರೆ ಕೈ ನೋವು ಬರುತ್ತೆ. ಆದರೂ ಕೈ ನೋವು ಬಂತು ಅಂತ ಬಿಡಬಾರ್ದು. ಬಿಡ್ತು ಅಂದರೆ ಕ್ರೀಮ್ ಹಾಳಾಗುತ್ತೆ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೋಡಿ ಹಾಲು ಅಂದರೆ ನೀವು ಕಾಯಿಸಿ ಇಟ್ಟಿರ್ತೀರಲ್ಲ ಆ ಹಾಲು ಹಾಕ್ಕೋಬೇಕು. ಹಸಿ ಹಾಲೆಲ್ಲ ಹಾಕ್ಕೋಬೇಡಿ. ಕಾಯಿಸಿರೋಂಥ ಹಾಲೇ ಹಾಕ್ಕೊಳ್ಳಿ. ನೋಡಿ, ನಾನು ಒಂದು ಅರ್ಧ ಬೌಲಷ್ಟು ಕಾಯಿಸಿರೋಂಥ ಹಾಲು ಹಾಕ್ಕೊಂಡು ಅದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಾಲು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗೇ ಇದರಲ್ಲೇ ಬೇಯಬೇಕು. ನೋಡಿ, ಚೆನ್ನಾಗಿ ತಿರ್ಸ್ತಾ ಇರಬೇಕು. ನೀವು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಇನ್ನು ನೆಕ್ಸ್ಟು ಕಾರ್ನ್ಫ್ಲವರು ಅಂದರೆ ಜೋಳದ ಹಿಟ್ಟು 2 ಸ್ಪೂನ್ ತಗೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಳೋಣ. ಕಲಿಸ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಬೇಕು. ಅದನ್ನು ಇದು ಕಾರ್ನ್ಫ್ಲವರು ಅದು ಎಲ್ಲ ಚೆನ್ನಾಗೆ ಬೇಯಬೇಕು. ನೋಡಿ, ಇದರಲ್ಲಿ ನಾವು ಹಾಲು ಹಾಕ್ಕೊಂಡಿದ್ವಲ್ಲ, ಹಾಲು ಮತ್ತು ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು ಇದೆಲ್ಲ ಚೆನ್ನಾಗೆ ಬೆಂದು ಕ್ರೀಮ್ ಥರ ಹದದಲ್ಲಿ ಬರಬೇಕು. ಕ್ರೀಮ್ ಯಾವ ಹದ ಇರುತ್ತೆ ನೋಡಿ, ಆ ಹದದಲ್ಲಿ ಬರಬೇಕಿದು.
ಈ ಕಾರ್ನ್ಫ್ಲವರ್ ಏನು ಮಾಡುತ್ತೆ ಅಂದರೆ ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿ ಆಯಿಲ್ ಇತ್ತು ಅಂದರೆ ಅದನ್ನು ತೆಗೆದುಬಿಡುತ್ತೆ ಮತ್ತು ಆಯಿಲು ಸಹ ಕಂಟ್ರೋಲ್ ಆಗುತ್ತೆ, ಮೊಡವೆಗಳು ಸಹ ಕಡಿಮೆ ಆಗುತ್ತೆ. ಇನ್ನು ನಾವು ಹಾಲನ್ನು ಯಾಕೆ ಸೇರಿಸ್ತೀವಿ ಇದಕ್ಕೆ ಅಂದರೆ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ನಮ್ಮ ಚರ್ಮನ ಲೈಟ್ ಮಾಡುತ್ತೆ. ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೋಡಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನಾನು ಸ್ಟವ್ ಆಫ್ ಮಾಡಿ. ಇಳಿಸ್ಕೊಂಡ ಮೇಲೆ ನಾವು ಇವಾಗ ಮೊಸರು ತಗೊಂಡಿದ್ವಲ್ಲ, ಅದು ಗಟ್ಟಿ ಮೊಸರು ಎತ್ತಿಟ್ಕೊಂಡಿದ್ದೀವಿ ನೋಡಿ ಫಿಲ್ಟ್ರ್ ಮಾಡಿಕೊಂಡು, ಅದನ್ನು ಇದರಲ್ಲಿ ಸೇರಿಸ್ಕೋಬೇಕು. ಅದು ಮತ್ತು ನಾವು ಆಲೂಗೆಡ್ಡೆ ತುರಿದಿಟ್ಕೊಂಡಿದ್ವಲ್ಲ, ಈ ಆಲೂಗೆಡ್ಡೆ ತುರಿದಿಟ್ಕೊಂಡಿದ್ದು ರಸ ತಗೋಬಾರ್ದು ನಾವು, ಅದರಲ್ಲಿರೋ ಅಂಥದ್ದು ಸ್ಟಾರ್ಚ್ ಮಾತ್ರ ತಗೋಬೇಕು. ನೋಡಿ ಅಲ್ಲಿ ನಾನು ತೆಗಿತಾ ಇದ್ದೀನಿ ನೋಡಿ, ಆ ಥರ ಆ ರಸ ಮಾತ್ರ ಯಾವುದೇ ಕಾರಣಕ್ಕೂ ಅದರಲ್ಲಿ ಹಾಕೋಬೇಡಿ. ಅಲ್ಲಿರೋ ಅಂಥ ಸ್ಟಾರ್ಚ್ ಮಾತ್ರ ತೆಗೆದು ಇದರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮೊಸರು ಮತ್ತು ಆಲೂಗೆಡ್ಡೆದು ಸ್ಟಾರ್ಚು ಇದೆರಡನ್ನೂ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರೋದೆಲ್ಲ ಹೋಗುತ್ತೆ. ನೀವು ಪೂರ್ತಿ ಬಾಡಿಗೂ ಸಹ ಇದನ್ನು ಅಪ್ಲೈ ಮಾಡ್ಬೋದು. ನೋಡಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಒಂದು ಬೌಲಲ್ಲಿ ಎತ್ತಿಟ್ಕೋಬೋದು. ನೀವು ಫ್ರಿಜ್ಜಲ್ಲಿ ಒಂದು 10 ದಿನದ ತನಕ ಎತ್ತಿಡ್ಬೋದು. ಫ್ರಿಜ್ ಇಲ್ಲ ಅಂದವರು ಒಂದು 3 ದಿನ ಅಷ್ಟೇ ಹೊರಗಡೆ ಇಟ್ಕೋಬೋದು, ತುಂಬ ದಿನ ಇಟ್ಕೊಳಕ್ಕಾಗೋದಿಲ್ಲ. ಫ್ರಿಜ್ಜಲ್ಲಾದರೆ ಒಂದು 10 ದಿನ 12 ದಿನ ಇಟ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಟ್ರೈ ಮಾಡಿ. ನಾವು ಟ್ರೈ ಮಾಡಿರೋದ್ರಿಂದ ಈ ಕ್ರೀಮು ನಮಗೆ 100% ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ಕೆಮಿಕಲ್ ಕ್ರೀಮೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕ್ರೀಮು ಮನೆಯಲ್ಲೇ ಮಾಡಿಕೊಂಡು ಹಚ್ಚಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಫೇಸು ಎಲ್ಲ ಚೆನ್ನಾಗಿರುತ್ತೆ. ಕೈ ಕಾಲು ಮುಖ ಎಲ್ಲದಕ್ಕೂ ಹಚ್ಕೋಬೋದು. ನೀವು 3 ದಿನ ಹಚ್ಚಿ ನಿಮಗೆ ರಿಸಲ್ಟ್ ಗೊತ್ತಾಗೋಗುತ್ತೆ. 100% ಕಲರ್ ಬರುತ್ತೆ ಇದು. ನೋಡಿ ನಾನು ಕೈಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು ಮುಖಕ್ಕೆ ಫುಲ್ಲು ಬಾಡಿಗೂ ಹಚ್ಕೋಬೋದು. ನಾನು ಕೈಗೆ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇನಪ್ಪ ಬರೀ ಕೈಗೆ ಹಚ್ಚಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ಫುಲ್ ಬಾಡಿಗೂ ಮತ್ತು ಮುಖಕ್ಕೆ ಕೈ ಕಾಲಿಗೆ ಎಲ್ಲ ಹಚ್ಕೋಬೋದು. ಇದನ್ನು ಹಚ್ಚಿ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಬಿಟ್ಟು ನೀವು ವಾಶ್ ಮಾಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.